ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಅಯೋಧ್ಯೆಯಲ್ಲಿ ರಾಮ ಜನ್ಮನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಸೊ ನಮ್ಮ ಮನೆಯಲ್ಲೂ ಅದೇ ಸಡಗರ ಅಂತಲೇ ಹೇಳ್ಬೋದು. ಸೊ ಎಷ್ಟೋ ವರ್ಷಗಳ ಕನಸು ನನಸಾಗಿದೆ ಅಲ್ವಾ. ಸೊ ಎಲ್ಲರೂ ಸೆಲೆಬ್ರೇಟ್ ಮಾಡುವಂಥ ದಿನ. ನಮ್ಮ ಮನೆ ಹತ್ರ ನೋಡ್ತಾ ಇರ್ಬೋದು, ಎಲ್ಲರೂ ಎಷ್ಟು ಚೆನ್ನಾಗಿ ಫ್ಲ್ಯಾಗ್ ಹಾಕಿದ್ರು. ಸೊ ನಮಗೆ ಫ್ಲ್ಯಾಗ್ ತರಕ್ಕೆ ಆಗಲಿಲ್ಲ ಅಂತ ನಾವು ಈ ರೀತಿ ಜೈ ಶ್ರೀರಾಮ್ ಅಂತ ಡೋರ್ ಮೇಲೆಲ್ಲ ಬರೆದಿದ್ವಿ. ನಮ್ಮ ಮನೇಲಿ ಬೆಳಗ್ಗೆನೇ ಪೂಜೆ ಕೂಡ ಆಗೋಗಿತ್ತು. ಸೊ ನೋಡ್ತಾ ಇರ್ಬೋದು, ಪೂಜೆಗೆ ಎಲ್ಲನೂ ಪ್ರಿಪೇರ್ ಮಾಡ್ಕೊಳ್ತಾ ಇದ್ರು. ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ 7:30 ಪೂಜೆ ಆಗೋಗಿತ್ತು. ಬಟ್ ನನಗೆ ಇದು ಯಾವುದನ್ನು ನೀಟಾಗಿ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ, ಬಿಕಾಸ್ ನನಗೆ ಎಕ್ಸಾಮ್ ಇತ್ತು. ಸೊ ನೀವು ಮುಂದೆ ವ್ಲಾಗಲ್ಲೂ ಕೂಡ ನೋಡ್ಬೋದು. ಹಾಗೆ ಈ ವ್ಲಾಗಲ್ಲಿ ಏನೆಲ್ಲ ನಾನು ಮೇಕಪ್ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿದೆ ಅಂತ ಕೂಡ ತೋರಿಸಿದ್ದೀನಿ. ಹಾಗೆ ನಮ್ಮ ಮನೆಯಲ್ಲಿರುವಂಥ ಒಂದು ಸಣ್ಣ ರಾಮನ ಬುಕ್ಗೂ ಕೂಡ ನಾವು ಹೂವು ಇಟ್ಟು ಪೂಜೆ ಮಾಡಿದ್ವಿ. ಹಾಗೆ ಸ್ಪೆಷಲ್ ಅಂತ ನಮ್ಮ ಮನೆಯಲ್ಲಿ ಇವತ್ತು ಪಾಯಸ, ಜಾಮೂನ್ ಮತ್ತು ಹೆಸರುಬೇಳೆ, ಕೋಸಂಬರಿ ಎಲ್ಲನೂ ಮಾಡಿದರು. ಸೊ ಹೆಸರುಬೇಳೆ ಕೋಸಂಬರಿ ಎರಡು ಒಂದೇ ಅಂತ ಅನಿಸುತ್ತೆ, ನನಗೆ ಕ್ಲಿಯರಾಗಿ ಗೊತ್ತಿಲ್ಲ. ಸೊ ಜಾಮೂನ್ ಕೂಡ ಇಲ್ಲಿ ಪ್ರಿಪೇರ್ ಮಾಡ್ತಿದ್ದಾರೆ. ನೀವೆಲ್ಲ ಹೇಗೆ ಈ ಸ್ಪೆಷಲ್ ದಿನಾನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕೂಡ ತಿಳಿಸಿ. ಸೊ ಎಲ್ಲರಿಗೂ ರಾಮನಿಂದ ಬ್ಲೆಸ್ಸಿಂಗ್ ಸಿಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ಪ್ರೇ ಮಾಡ್ತೀನಿ. ನೀವು ಅಷ್ಟೇ ಎಲ್ಲರಿಗೂ ಕೂಡ ಪ್ರೇ ಮಾಡಿ. ಸೊ ಫೈನಲಿ ಜಾಮೂನ್ ಇನ್ನೂ ರೆಡಿ ಆಗ್ತಾ ಇತ್ತು. ಸೊ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಹಲೋ ಗೈಸ್, ಸೊ ಬೆಳಗ್ಗೆ ವ್ಲಾಗ್ನ ನೋಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ರಾಮ ಜನ್ಮಭೂಮಿಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ, ಪ್ರಾಣ ಪ್ರತಿಷ್ಠಾಪನೆ ಇತ್ತು. ನೀವು ಎಲ್ಲರೂ ನ್ಯೂಸಲ್ಲಿ ನೋಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗೆ ನೋಡೋದಕ್ಕೆ ಆಗಲಿಲ್ಲ. ಯಾಕೆ ಅಂತ ಅಂದರೆ ನನಗೆ ಇವತ್ತು ಎಕ್ಸಾಮ್ ಇತ್ತು. ಸೊ 10 to 1:15 ತನಕ ಇತ್ತು. ಇವಾಗ ತಾನೇ ಬಂದು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಹಾಕ್ತಾನೆ ಇರ್ತಾರೆ ನ್ಯೂಸಲ್ಲಿ. ನಾನು ಕೂಡ ನೋಡಿಕೊಂಡು ಬಂದೆ. ಸೊ ನಮ್ಮ ಮನೇಲಿ ಏನು ಸ್ಪೆಷಲ್ ಮಾಡಿದರು ಅಂತ ಕೂಡ ತೋರಿಸಿದ್ದೀನಿ ನಿಮಗೆ. ಸೊ ಒಂದು ಸ್ಮಾಲ್ ಗ್ಲಿಮ್ಸ್ ಥರ ತೋರಿಸ್ದೆ, ಎಲ್ಲನೂ ತೋರಿಸೋದಕ್ಕೆ ಆಗಲಿಲ್ಲ. ಹಾಗೆ ನಾನು ಇವತ್ತು ಒಂದು ಸ್ವಲ್ಪ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೆ ಆನ್ಲೈನಿಂದ, ಅದೆಲ್ಲ ಬಂದಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲೆಲ್ಲ ಅಡ್ರೆಸ್ ಇರುತ್ತೆ. ಸೊ ಅದಕ್ಕೆ ತೋರಿಸ್ತಾ ಇಲ್ಲ. ಇಷ್ಟು ಪ್ರಾಡಕ್ಟ್ಸ್ ಬಂದಿದೆ. ಇವಾಗ ಇದನ್ನು ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೀನಿ ನಾನು, ಬಿಕಾಸ್ ಏನಾದರೂ ಪ್ರಾಡಕ್ಟ್ಸ್ ಡ್ಯಾಮೇಜ್ ಇದ್ದರೆ ಅಥವಾ ಏನಾದರೂ ರಿಟರ್ನ್ಗೆ ಹಾಕುವಂಥದ್ದಿದ್ದರೆ, ಆ ಥರದ್ದಿದ್ದರೆ ಅಂತ ಫಸ್ಟೇ ನಾನು ಅನ್ಬಾಕ್ಸ್ ಮಾಡಿಬಿಟ್ಟೆ. ಸೊ ಇವಾಗ ನಿಮಗೂ ಕೂಡ ಕ್ವಿಕ್ಕಾಗಿ ತೋರಿಸ್ತೀನಿ ನಾನು ಏನೆಲ್ಲ ಶಾಪ್ ಮಾಡಿದ್ದೀನಿ ಅಂದ್ಬಿಟ್ಟು. ಸೊ ಇನ್ನೂ ಒಂದು ಸ್ವಲ್ಪ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೀನಿ, ಅದು ಕೂಡ ನಾಳೆ ಅಷ್ಟೊತ್ತಿಗೆ ಬರುತ್ತೆ. ಬಟ್ ನಾನು ಇವತ್ತೇ ಈ ವ್ಲಾಗ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇವತ್ತು ರಾಮ ಮಂದಿರ ಉದ್ಘಾಟನೆ ಇರೋದ್ರಿಂದ ನಮ್ಮ ಮನೇಲೂ ಕೂಡ ಸಿಂಪಲಾಗಿ ಪೂಜೆ ಮಾಡಿದ್ರು. ನೀವು ಬೆಳಗ್ಗೆನೇ ನೋಡಿದ್ದೀರಾ. ಅದನ್ನು ನಾನು ಇವತ್ತೇ ಹಾಕಿದ್ರೆ ಒಂದು ಮೆಮೊರಬಲ್ ಆಗಿ ಇರುತ್ತೆ ಅಂತ ನಾನು ಈ ವ್ಲಾಗ್ನ ಮಾಡಿದೆ. ಒಂದು ಸ್ಮಾಲ್ ಗ್ಲಿಮ್ಸ್ ಆದರೂ ಪರವಾಗಿಲ್ಲ ಅಂತ ವ್ಲಾಗಲ್ಲೂ ಕೂಡ ಶೇರ್ ಮಾಡಿದ್ದೀನಿ. ಸೊ ಇವಾಗ ನಾನು ಏನು ತೊಗೊಂಡೆ ಅಂತ ತೋರಿಸ್ಬಿಡ್ತೀನಿ ನಿಮಗೆ ಕ್ವಿಕ್ಕಾಗಿ. ಸೊ ಮೊದಲನೇದಾಗಿ ಈ ರೀತಿ ಥ್ಯಾಂಕ್ ಯು ಕಾರ್ಡ್ ಥರ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ನಾನು ಇವಾಗ ಇಲ್ಲೇನು ತೋರಿಸ್ತಾ ಇದ್ದೀನಲ್ಲ, ಇದೆಲ್ಲ ನಾನು ಮೇಕಪ್ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿರೋದು. ನೆಕ್ಸ್ಟ್ ಒಂದು ಬುಕ್ ಮಾಡಿದ್ದೀನಿ, ಅದು ಕೂಡ ಬರೋದಿದೆ. ಸೊ ಅದರಲ್ಲಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಜಾಸ್ತಿ ಆರ್ಡರ್ ಮಾಡಿದ್ದೀನಿ. ಸೊ ಫಸ್ಟ್ ಬಂದು ಈ ರೀತಿ ಒಂದು ಬ್ಯೂಟಿ ಬ್ಲೆಂಡರ್ನ ಕೊಟ್ಟಿದ್ದಾರೆ. ಇಲ್ಲಿ ಏನೋ ಒಂದು ಸಣ್ಣದು ಮಾರ್ಕ್ ಥರ ಆಗಿಬಿಟ್ಟಿದೆ, ಬಟ್ ಇಟ್ಸ್ ಫೈನ್. ಸೊ ತುಂಬಾ ಚೆನ್ನಾಗಿದೆ. ಈ ರೀತಿ ಇದೆ. ನಾನು ಇದನ್ನು ಆರ್ಡರ್ ಮಾಡಿದ್ದು ಬಂದು ಮೀಶೋದಲ್ಲಿ. ಸೊ ಯಾವುದೇ ರೀತಿ ಸ್ಪಾನ್ಸರ್ ಆಗಿರ್ಬೋದು, ಕೊಲಾಬ್ರೇಷನ್ ಆಗಿರ್ಬೋದು ಏನೂ ಇಲ್ಲ. ಸೊ ನಾನು ದುಡ್ಡು ಕೊಟ್ಟು ತೊಗೊಂಡು ಪರ್ಚೇಸ್ ಮಾಡಿ ನನಗೆ ಬೇಕು ಅನಿಸಿದ್ದು, ಮತ್ತು ನನಗೆ ವಿಡಿಯೋಗೂ ಕೂಡ ಬೇಕಾಗುತ್ತೆ ರಿವ್ಯೂ ಎಲ್ಲ ಹೇಳೋದಕ್ಕೆ ಅಂತ ತೊಗೊಂಡಿದ್ದೀನಿ. ಸೊ ಫಸ್ಟ್ ಬಂದು ಇದೊಂದು ಬ್ಯೂಟಿ ಬ್ಲೆಂಡರ್. ನೆಕ್ಸ್ಟ್ ಬಂದು NC25 ಅವರ ಫೌಂಡೇಶನ್ ಕೂಡ ಆರ್ಡರ್ ಮಾಡಿದ್ದೆ. ಸೊ ಈ ರೀತಿ ಇದೆ. ಎಲ್ಲ ಪ್ರಾಡಕ್ಟ್ಸು ನಾನು ಯಾವುದೆಲ್ಲ ಪ್ರಾಡಕ್ಟ್ಸ್ನ ತೋರಿಸ್ತಾ ಇದ್ದೀನಲ್ಲ, ನೆಕ್ಸ್ಟ್ ನಾನು ಯಾವುದೆಲ್ಲ ಪ್ರಾಡಕ್ಟ್ಸ್ನ ನೆಕ್ಸ್ಟ್ ವೀಡಿಯೋಸಲ್ಲೂ ತೋರಿಸ್ತೀನಿ. ಅದು ಎಲ್ಲದ್ರದ್ದು ರಿವ್ಯೂ ವಿಡಿಯೋ ನಾನು ಡೆಫಿನೆಟಾಗಿ ಮಾಡಿ ಅಪ್ಲೋಡ್ ಮಾಡ್ತೀನಿ. ಬಿಕಾಸ್ ಇದನ್ನೆಲ್ಲ ನಾನು ತರಿಸ್ಕೊಂಡಿರೋದೇ ನಾನು ಟೆಸ್ಟ್ ಮಾಡಿ ರಿವ್ಯೂನ ಹಾನೆಸ್ಟಾಗಿ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ. ಸೊ ಜಸ್ಟ್ ನಾನು ಪ್ರಾಡಕ್ಟ್ಸ್ನ ತೋರಿಸ್ತಾ ಹೋಗ್ತೀನಿ, ಯಾವ್ದ್ರ ಬಗ್ಗೆನೂ ಇನ್ ಡೀಟೇಲ್ ಆಗಿ ಮಾತಾಡಲ್ಲ. ಸೊ ನೋಡ್ತಾ ಇರ್ಬೋದು ಹೊಸ ಪ್ರಾಡಕ್ಟ್ಗಳೆಲ್ಲನೂ ಹಾಗೆ ಇದೆ. ಇನ್ನೂ ಓಪನ್ ಕೂಡ ಮಾಡಿಲ್ಲ ನಾನು. ಯೂಸ್ ಮಾಡಿ ರಿವ್ಯೂ ಡೆಫಿನೆಟಾಗಿ ಶೇರ್ ಮಾಡ್ತೀನಿ. ಸೊ ಫಸ್ಟ್ ಬಂದು ಫೌಂಡೇಶನ್ನ ಆರ್ಡರ್ ಮಾಡಿದ್ದೆ. ನೆಕ್ಸ್ಟ್ ಬಂದು ನನ್ನ ಹತ್ರ ಪ್ರೈಮರ್ ಇರಲಿಲ್ಲ. ಸೊ ಒಂದು ಪ್ರೈಮರ್ ಕೂಡ ಆರ್ಡರ್ ಮಾಡಿದ್ದೀನಿ. 2 ಪ್ರೈಮರ್ ಆರ್ಡರ್ ಮಾಡಿಬಿಟ್ಟಿದ್ದೀನಿ. ಸೊ ಇದು ಒಂದು. ನೆಕ್ಸ್ಟ್ ಬಂದು ನಾನು ಇದು ಇನ್ನೊಂದು ಪ್ರೈಮರ್. ಸೊ ನೋಡ್ತಾ ಇರ್ಬೋದು, ಇದು ಸಿರಮ್ ಟೈಪಲ್ಲಿದೆ ಈ ಪ್ರೈಮರ್. ಸೊ ಚೆನ್ನಾಗಿದೆ. ಇದು ಕೂಡ ಟ್ರೈ ಮಾಡ್ತೀನಿ, ನೋಡೋಣ ಹೇಗಿದೆ ಅಂದ್ಬಿಟ್ಟು. ನೆಕ್ಸ್ಟ್ ಇದು ನಾನು ಆರ್ಡ್ರೇ ಮಾಡಿರಲಿಲ್ಲ, ಬಟ್ ಕಾಂಬೋದಲ್ಲಿ ಬರುತ್ತೆ ಅಂತ ಅನಿಸುತ್ತೆ. ಸ್ಕಿನ್ ಕರೆಕ್ಟ್ ಕನ್ಸೀಲರ್. ನಾನು ಇದನ್ನು ಯೂಸೇ ಮಾಡಲ್ಲ. ಏನಾದರೂ ಬೇರೆ ಆಪ್ಷನ್ನ ಹುಡುಕ್ತೀನಿ, ಅದನ್ನು ಯಾವ ರೀತಿ ಆದರೂ ಬೇರೆ ರೀತಿ ಯೂಸ್ ಮಾಡ್ಬೋದಾ ಅಂತ ನಿಮಗೂ ಕೂಡ ತೋರಿಸ್ಕೊಡ್ತೀನಿ, ಆ ರೀತಿ ಹೇಗೆ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದು ಅಂತ. ನೆಕ್ಸ್ಟ್ ಬಂದು ನಾನು ಇಲ್ಲಿ ಒಂದು ಲೂಸ್ ಪೌಡರ್ನ ಆರ್ಡರ್ ಮಾಡಿದ್ದೆ. ಸೊ ಒಳ್ಳೆ ಮೇಕಪ್ ವಿಡಿಯೋಸ್ ಬರೋದಿದೆ, ಅದಕ್ಕೆಲ್ಲ ನೀವು ವೆಯ್ಟ್ ಮಾಡಿ. ಸೊ ಲೂಸ್ ಪೌಡರ್ ಒಂದು ಆರ್ಡರ್ ಮಾಡಿದ್ದೆ. ನನ್ನ ಹತ್ರ ಕಾಂಪ್ಯಾಕ್ಟ್ ಇತ್ತು, ಈ ರೀತಿ ಲೂಸ್ ಪೌಡರ್ಸ್ ಇರಲಿಲ್ಲ. ನಾನು ರೇರಾಗಿ ಯೂಸ್ ಮಾಡೋದು, ಬಟ್ ಕಾಂಬೋದಲ್ಲಿ ಬಂತು ನನಗೆ ಅದು ಕೂಡ.
ನೆಕ್ಸ್ಟ್ ಬಂದು ನಾನು ಮೇಕಪ್ ಫಿಕ್ಸರ್ ತೊಗೊಂಡಿದ್ದೀನಿ. ನನ್ನ ಹತ್ರ ಇರಲಿಲ್ಲ ಮೇಕಪ್ ಫಿಕ್ಸರ್ ಹೇಳಬೇಕು ಅಂದರೆ. ಇದರಲ್ಲಿ ಅಲೋವೆರಾ ಮತ್ತು ವಿಟಮಿನ್ ಇ ಕೂಡ ಇದೆ. ಸೊ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ನ್ಯಾಚುರಲ್ ಪ್ರಾಡಕ್ಟ್ಸ್ನ ನಾನು ಪ್ರಿಫರ್ ಮಾಡ್ತೀನಿ. ಸೊ ಇದರಲ್ಲಿ ಅಲೋವೆರಾ, ವಿಟಮಿನ್ ಇ ಎಲ್ಲ ಸ್ಕಿನ್ಗೆ ತುಂಬಾ ಇಂಪಾರ್ಟೆಂಟ್. ಸೊ ತುಂಬ ದೊಡ್ಡ ಬಾಟಲಲ್ಲಿ ಬಂದಿದೆ. ತುಂಬ ದಿನ ಬಾಳಿಕೆ ಬರುತ್ತೆ ಅಂತಲೇ ಹೇಳ್ಬೋದು, ವರ್ಷನೇ ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದು. ಸೊ ಎಕ್ಸ್ಪೈರಿ ಡೇಟ್ ಎಲ್ಲ ನೋಡಿಕೊಂಡು ತೊಗೊಳ್ಳಿ, ಸೊ ದಟ್ ಲಾಂಗರ್ ಡೇಸ್ ತನಕ ನೀವು ಇಟ್ಕೋಬೋದು. ನೆಕ್ಸ್ಟ್ ಬಂದು ಒಂದು ಐಲ್ಯಾಶಸ್ನ ತೊಗೊಂಡಿದ್ದೀನಿ. ಬಟ್ ಇದಕ್ಕೆ ಗ್ಲೂ ಬಂದಿಲ್ಲ, ನನಗೆ ಗೊತ್ತಿರಲಿಲ್ಲ. ಚೆನ್ನಾಗಿದೆ. ನನ್ನ ಹತ್ರ ಆಲ್ರೆಡಿ ಒಂದು ಐಲ್ಯಾಶಸ್ ಇದೆ, ನಾನು ಯೂಸ್ ಮಾಡಲ್ಲ, ಬಟ್ ನನಗೆ ಕಾಂಬೋದಲ್ಲಿ ಸಿಕ್ತು ಇದು ಕೂಡ. ನೆಕ್ಸ್ಟ್ ನಾನು 2 ಶೇಡ್ ಆಫ್ ಲಿಪ್ಸ್ಟಿಕ್ನ ತೊಗೊಂಡಿದ್ದೀನಿ. ಇದು ಯಾವ ಶೇಡ್ ಅಂತ ಎಲ್ಲ ಕೊಟ್ಟಿಲ್ಲ, ಬಿಕಾಸ್ ಇದು ನನಗೆ ಕಾಂಬೋದಲ್ಲಿ ಸಿಕ್ಕಿರೋದ್ರಿಂದ ನಾನು ಜಸ್ಟ್ ನಿಮಗೆ ತೋರಿಸ್ಬಿಡ್ತೀನಿ. ಈ ಥರ ಒಂದು ಲೈಟ್ ಪಿಂಕ್, ನನ್ನ ಹತ್ರ ಈ ಶೇಡಲ್ಲಿ ಯಾವುದು ಲಿಪ್ಸ್ಟಿಕ್ಸ್ ಇರಲಿಲ್ಲ. ನೆಕ್ಸ್ಟ್ ಬಂದು ಈ ರೀತಿ ಒಂದು ಡಾರ್ಕ್ ಕಲರ್, ಇದು ವೀಡಿಯೋಸ್ಗೆಲ್ಲ ನಾನು ಯೂಸ್ ಮಾಡ್ತೀನಿ, ಬೇಕಾಗುತ್ತೆ ಅಂತ ತೊಗೊಂಡೆ. ನಾನು ವೀಡಿಯೋಸ್ಗೆ ಬಿಟ್ಟು ಹೊರಗಡೆ ಎಲ್ಲ ಜಾಸ್ತಿ ಮೇಕಪ್ ಪ್ರಾಡಕ್ಟ್ಸ್ನ ಆಗಿರ್ಬೋದು, ಲಿಪ್ಸ್ಟಿಕ್ ಆಗಿರ್ಬೋದು ಅಷ್ಟಾಗಿ ಯೂಸ್ ಮಾಡಲ್ಲ. ಸೊ ಇದು 2 ಬಂತು ಕಾಂಬೋದಲ್ಲಿ. ಸೊ ಇಷ್ಟು ಪ್ರಾಡಕ್ಟ್ಸ್ನ ನಾನು ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ ಸೊ ಮೀಶೋಯಿಂದ. ಐ ಹೋಪ್ ನಿಮಗೆ ಇಷ್ಟ ಆಯಿತು ಅಂತ. ನಿಮ್ಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ಕೂಡ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಐ ಹೋಪ್ ನಿಮಗೆ ಈ ಒಂದು ಚಿಕ್ಕ ಬ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಅಯೋಧ್ಯೆಯಲ್ಲಿ ಲೈವಲ್ಲಿ ನೋಡಿದ್ರೆ ಟಿವಿಯಲ್ಲಿ ಅಂತ ಕೂಡ ಕಾಮೆಂಟ್ ಮಾಡಿ. ನನಗೆ ನೋಡೋದಕ್ಕೆ ಆಗಲಿಲ್ಲ, ಬಟ್ ನಾನು ಆಮೇಲೆ ನೋಡಿದೆ, ಆಗಲೇ ಹೇಳಿದಾಗೆ. ಸೊ ನಾನು ಪರ್ಚೇಸ್ ಮಾಡಿರುವಂಥ ಮೇಕಪ್ ಪ್ರಾಡಕ್ಟಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು, ಯಾವ ಪ್ರಾಡಕ್ಟ್ ಮೇಲೆ ಬೇಗ ರಿವ್ಯೂ ವಿಡಿಯೋ ಮಾಡಲಿ ಅಂತ ಕೂಡ ಕಾಮೆಂಟ್ ಮಾಡಿ. ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕಾನ್ನ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ, ವ್ಲಾಗ್ಸ್ ವಿತ್ ಅಂಕಿತಾ ಅಂತ ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೀಟ್ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.